ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ನಾಳೆ ವಿಜಯನಗರದಲ್ಲಿ ಸಾಧನಾ ಸಮಾವೇಶ. ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ DK ಶಿವಕುಮಾರ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಸರ್ಕಾರ ಬಡವರ ಪರವಾಗಿರತಕ್ಕಂಥ ಸರ್ಕಾರ ಅಲ್ಲ. ಬಡವರ ಸಮಾಧಿಯ ಮೇಲೆ ಸಮಾವೇಶವನ್ನು ಮಾಡ್ತಾ ಇದ್ದೀರಾ. ನಿಮ್ಮದು ಭರವಸೆಗಳ ಸರ್ಕಾರ ಅಲ್ಲ, ಭರವಸೆಗಳ ನೆಪದಲ್ಲಿ ಲೂಟಿ ಸರ್ಕಾರ. ಯಾವ ಪುರುಷಾರ್ಥಕ್ಕೋಸ್ಕರ ಸಮಾವೇಶನ ಮಾಡ್ತಾ ಇದ್ದೀರಿ? ಏನು ಕೊಡುಗೆ ರಾಜ್ಯಕ್ಕೆ? ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಶ್ವೇತಪತ್ರ ಬಿಡುಗಡೆ ಮಾಡಬೇಕು, ಅಭಿವೃದ್ಧಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ರಿ ಅಂತ ಹೇಳ್ತಿರಲ್ಲ. ಗ್ರಾಮೀಣ ಪ್ರದೇಶದಿಂದ ಹಿಡಿದು ನಗರ ಪ್ರದೇಶವರೆಗೂ ಆಸ್ಪತ್ರೆಗೆ, ಕುಡಿಯುವ ನೀರಿಗೆ, ರಸ್ತೆಗಳಿಗೆ, ಶಿಕ್ಷಣ ಇಲಾಖೆಗೆ, ಯಾವ ಇಲಾಖೆಗೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದಿರಿ? ನೀವು ನಾಳೆ ಶ್ವೇತಪತ್ರ ಹೊರಡಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಯಾರ ದುಡ್ಡು ಎಲ್ಲ ಮುಂಜಾತ್ರೆ, ಸರ್ಕಾರಿ ಹಣ, ಜಾಹೀರಾತುಗಳು, ಮುಖಪುಟದಲ್ಲಿ ಹಣ ಯಾರ್ದು? ಬಡವರ ತೆರಿಗೆಯಿಂದ ವಸೂಲಾದ ಹಣದಲ್ಲಿ ದೊಡ್ಡ ಜಾಹೀರಾತುಗಳು. 2600 ಬಸ್ಸುಗಳು, 4 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಆಯಿತು. 52,000 ಕೋಟಿ ನೀವು ಅಭಿವೃದ್ಧಿಗೆ ಅಲ್ಲ, ಇದಕ್ಕೆ ಭರವಸೆಗಳು ಅನುದಾನ ಅಂತ ಹೇಳ್ತಿರಲ್ಲ. ಯುವ ನಿಧಿ ಬಿಡುಗಡೆ ಆಗಿಲ್ಲ ಅಂತ ಯುವಕರು ಹೇಳ್ತಿದ್ದಾರೆ. ಇನ್ನು ಕೆಲವರಿಂದ ಮಹಿಳೆಯರಿಂದ ಗೃಹಲಕ್ಷ್ಮಿ ಹಣದಿಂದ ಬೋರ್ವೆಲ್ ತೆಗೆಸಿದ್ವಿ ಅಂತ ಹೇಳ್ತಾರೆ. ವರ್ಷಕ್ಕೆ 24,000. ಬೋರ್ವೆಲ್ಗೆ ಒಂದು ಬೋರ್ವೆಲ್ ಕೊರೆಯೋಕ್ಕೆ 75,000 ಆಗುತ್ತೆ. ಆ ಬೋರ್ವೆಲ್ ಕನೆಕ್ಷನ್ ಮಾಡಿಸೋ ಒಬ್ಬ ರೈತನಿಗೆ ಕನಿಷ್ಠ ಅಂದರೆ 5 ಲಕ್ಷ ರೂಪಾಯಿ ಆಗುತ್ತೆ. ಕಂಬ, ವೈರು, TC ಎಲ್ಲ ಸೇರಿ 24,000ದಲ್ಲಿ ಬೋರ್ವೆಲ್ ತೆಗೆಸಿಬಿಡ್ತಾರೆ. ಅದನ್ನು ದೊಡ್ಡ ಫೋರ್ಸ್ ಕೊಡ್ತಾರೆ. ಗುಂಡಿ ಮುಚ್ಚಕ್ಕಾಗಿಲ್ಲ ನಿಮ್ಮ ಮನೆ ಬರಕ್ಕೆ. ಹಿಂದೆ ನಮ್ಮ ಸರ್ಕಾರದ ಬಿಡುಗಡೆಯಾದ ಹಣದಲ್ಲಿ ಶಂಕುಸ್ಥಾಪನೆ, ಉದ್ಘಾಟನೆಗಳು ಮಾಡ್ತಾ ಇದ್ದಾರೆ. ಇನ್ನಿವರು ನಾನು ಸವಾಲು ಹಾಕ್ತೀನಿ, ದಾಖಲೆ ಸಮೇತ ಬರೆದು ಬನ್ನಿ. ಎಷ್ಟು ಹಣ ಬಿಡುಗಡೆ ಮಾಡಿದಿರಿ? ಯುವ ನಿಧಿ ಎಷ್ಟು ಯುವಕರಿಗೆ ಕೊಡಿದಿರಿ? ಗೃಹಲಕ್ಷ್ಮಿಯಿಂದ ಬೋರ್ವೆಲ್ ತೆಗ್ಸೋಕ್ಕಾಗುತ್ತಾ? ಇದಕ್ಕೆ ಉತ್ತರ ಕೊಡಬೇಕಲ್ಲ. ಸನ್ಮಾನ್ಯ ಜಮೀರ್ ಅಹಮದ್ ನಿನ್ನೆ ಹೇಳಿದರೆ ಇದು ಸಿದ್ದರಾಮೋತ್ಸವ. ಮಿಸ್ಟರ್ ಜಮೀರ್, ಸರ್ಕಾರ ದುಡ್ಡಲ್ಲಿ ಸಾಧನ ಸಮಾವೇಶ ಮಾಡೋಕ್ಕೆ ಎಷ್ಟು ನೆಪದಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡ್ತಿದ್ದೀರಾ? ನಾಚಿಕೆ ಆಗಬೇಕಲ್ಲ ಇವರಿಗೆ. ಎಲ್ಲ ಜಿಲ್ಲಾ ಸಚಿವರುಗಳು ಒಂದೊಂದು ತಾಲೂಕಿಗೆ ಹೋಗಿ, ಒಂದೊಂದು ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರದ ಅಭಿವೃದ್ಧಿ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಸಭೆಯನ್ನು ಮಾಡಿಲ್ಲ. ಸಚಿವರುಗಳು ಇವರು ಮಾಡಿದ್ದೇನೋ ಕಾಂಗ್ರೆಸ್ಸಿನ ಮುಖಂಡರುಗಳ ಸಭೆಯನ್ನು ಮಾಡಿ ಸರ್ಕಾರಿ ಹಣದಲ್ಲಿ ಕಾಂಗ್ರೆಸ್ ಸಮಾವೇಶ. ಪ್ರತಿ ಕ್ಷೇತ್ರದಲ್ಲಿ